US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ 50% ಟೆರಿಫ್ ಹಚ್ಚಾನ. ಭಾರತ ಜನರೆಲ್ಲರೂ ಏನನ್ನತ್ರ ಅಂತಂದ್ರ ಭಾರತನು ಅದಕ್ಕೇನ್ರ ಉತ್ತರ ಕೊಡ್ಬೇಕ, ಏನ್ರ ಪ್ರತಿ ಉತ್ತರ US ಭಾರತನು ಕೊಡ್ಬೇಕಂತ ಅನ್ನತ್ತೀರ. ನೋಡ್ರಿ ವೀಕ್ಷಕರೇ, ಭಾರತ ಪ್ರತಿ ಉತ್ತರ US ಕೊಟ್ಟೈತಂತ ನಾವು ಅನ್ಬೋದ. ಇದು ನ್ಯೂಸ್ ನೋಡ್ಬೋದ. ಭಾರತನ US 30% ಟೆರಿಫ್ ಹಚ್ಚೈತಿ. ದ್ವಿದಳ ಧಾನ್ಯಗಳ ಮೇಲೆ ಕಾಳು ಏನಂತೇವ್ ನಾವು, ಕಾಳುಗಳ ಮ್ಯಾಗ US 30% ಟೆರಿಫ್ ಭಾರತ ಹಚ್ಚೈತಿ. ಬರೀ ಈ ಕಾಳುಗಳ ಮ್ಯಾಗನ ಟೆರಿಫ್ ಹಚ್ಚಿದ ಕಾರಣನು US ಭಾಳ ದೊಡ್ಡ ನಷ್ಟ ಆಗೈತ್ರಿ. ಅಲ್ಲಿ ಏನ್ ರಾಜ್ಯಸಭಾ ಮೆಂಬರ್ ಇದಾರ, ಸದಸ್ಯರು ಇದಾರ, ಅವ್ರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಲೆಟರ್ ಬರೆದ ತಿಳಿಸ್ಯಾರ. ಇದರಿಂದ US ರೈತರಿಗೆ ಭಾಳ ನಷ್ಟ ಆಗತೈತಿ, ನೀವು ಇದ್ರ ಬಗ್ಗೆ ಮಾತಾಡ್ಬೇಕಂತ. ನೋಡ್ರಿ, ಅದ್ರ ಬಗ್ಗೆನೇ ಈಗ ತಿಳ್ಕೊಳ್ಳೋಣ. ನಿಮ್ಮೆಲ್ಲಾರು ಗುರ್ತಾ ಇರ್ಬೋದ, ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ 50% ಟೆರಿಫ್ ಹಚ್ಚಿರ. ಅದ ಕಾರಣ ಇಂಡಿಯಾನು ನವೆಂಬರ್ ತಿಂಗಳನ್ಯಾಗನ ರೀ, ಯಾರಿಗೂ ಗುರ್ತನ ಆಗಿಲ್ಲ, ಬಟ್ ನವೆಂಬರ್ ತಿಂಗಳನ್ಯಾಗನ 30% ಟೆರಿಫ್ US ದಿಂದ ಬರೋ ಹಳದಿ ಬಟಾಣಿಗೊಳಗ ಅಥವಾ ಕಾಳುಗಳ ಮ್ಯಾಗ ಹಚ್ಚಿರಿ. US ರೈತರ ಅತ್ರಾಗನು ಮೇನ್ US ಉತ್ತರ ಭಾಗದಾಗಿರೋ ಡೊಕೋಟಾ ಮತ್ತು ಮೊಂಟಾನಾ ಇವೇನ್ ರಾಜ್ಯಗಳು ಇದಾವೆ US ಅಲ್ಲಿ ರೈತರ ಕಾಳುಗಳನ್ನ ಬಹಳ ಬೆಳಿತಾರ. ನಿಮಗೆ ಮತ್ತೊಂದನ್ನು ಗುರ್ತಿರ್ಬೇಕ, ಭಾರತ ಜಗತ್ನಾಗ 28% ಏನ್ ಕಾಳುಗಳಿದಾವ ತಗೋತೈತ್ರಿ. ಅಷ್ಟು ದೊಡ್ಡ ಮಾರ್ಕೆಟ್ ಐತಿ ಭಾರತದ ಜನರ ಹೆಚ್ಚು ನಾನ್ ವೆಜ್ ತಿನ್ನಂಗಿಲ್ಲ, ಅದ ಕಾರಣ ಅವರ ಕಾಳುಗಳ ಮ್ಯಾಗನ ಬಹಳ ಡಿಪೆಂಡೆಂಟ್ ಇದಾರ. ಭಾರತದಾಗನು ಎಲ್ಲಾಕಿಂತ ಹೆಚ್ಚು ನಾವು ಕಾಳುಗಳನ್ನ ಬೆಳಿತೇವಿ, ಬಟ್ ಅದು ಸಾಕಾಗಿಲ್ರಿ. ನಾವು ಬೆಳೆದಿದ್ದನ್ನು ನಾವು ತಿಂದ ಮತ್ತೆ ಬೇರೆ ದೇಶಗಳಿಂದನೂ ತಗೋತೇವಿ. ಅದ್ರಾಗ ಮೇನ್ US 30% ಟೆರಿಫ್ ಹಚ್ಚಿದ ಕಾರಣ ಇಂಥ ದೊಡ್ಡ ಕಾಳದ ಮಾರ್ಕೆಟ್ ಭಾರತ. ಅಂತ ದೊಡ್ಡ ಮಾರ್ಕೆಟ್ನಾಗ US ಕಾಳುಗಳು ಸೇಲ್ ಆಗಲು, ಆವಾಗ ಕಾಳುಗಳು US ಇರೋದ್ರಿಂದ US ಬೆಳೆದಿದ್ದೇನು ರೈತರ ಕಾಸ್ಟ್ ಬಂದೈತಿ, ಅದಕ್ಕಿಂತನೂ ಕಡಿಮೆ ಪ್ರೈಸ್ನಾಗ US ರೈತರ ಮಾರ್ಬೇಕಾಗತ್ತೈತಂತ್ರಿ. ಅದ ಕಾರಣನ US ಡಕೋಟಾ ಮತ್ತು ಮೊಂಟಾನಾ ಇವು ರಾಜ್ಯದ ರಾಜ್ಯಸಭಾ ಸದಸ್ಯರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಲೆಟರ್ ಬರೆದ ತಿಳಿಸಿದಾರ. ಇದರಿಂದ ನಮ್ಮ ರೈತರಿಗೆ ಬಹಳ ನಷ್ಟ ಆಗತೈತಿ. ಇದ್ರ ಬಗ್ಗೆ ನೀವು ಭಾರತದ ಕೂಡ ಏನ್ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆ ನಡೆದೈತಿ, ಅದ್ರಾಗ ಎಬಸ್ರಿ ಪಾಯಿಂಟ್ ಅನ್ನ ಇದನ್ನ ರೇಸ್ ಮಾಡ್ರಿ, ಇದು ಅನ್ಫೇರ್ ಐತಂತ ಅಲ್ಲಿ ರಾಜ್ಯಸಭಾ ಸದಸ್ಯರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಲೆಟರ್ ಬರ್ದಾರ. ನೋಡ್ರಿ, ಭಾರತ ಈ ತರ ಟೆರಿಫ್ ಹಚ್ಚೈತಂತ ನಮಗೂ ಗುರ್ತಿಲ್ಲ ಆಯ್ತ. US ರಾಜ್ಯಸಭಾ ಮೆಂಬರ್ಗಳನ್ನೇ ಅವ್ರ ಲೆಟರ್ ಬರೋಣ ನಮಗ್ ಗುರ್ತಾತ. ಭಾರತನು ಈ ತರ ಸೈಲೆಂಟ್ಲಿ 30% ಟೆರಿಫ್ ಕಾಳುಗಳ ಮ್ಯಾಗ ಹಚ್ಚೈತಂತ. ನೋಡ್ಬೇಕ್ರಿ ಈಗ ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಮಾತಾಡ್ತಾರೆ, ಏನು ಮಾಡ್ತಾರಂತ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ, ಏನು ಅಲ್ಲಿನ ಅವ್ರು ಲೆಟರ್ ಬರೋದು ಹೇಳಿರ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ, ಏನು ಭಾರತ 30% ಟೆರಿಫ್ ಕಾಳುಗಳ ಮೇಲೆ ಹತ್ತೈತದ ಅನ್ಫೇರ್ ಐತಂತ. ಬಟ್ ಅವ್ರಿಗೆ ನಾವು ತಿಳಿಸ್ಬೇಕ್ರಿ, ನೀವು ಏನು 50% ಟೆರಿಫ್ ಭಾರತದ ಮೇಲೆ ಹಚ್ಚಿರಿ, ಅದೇನು ಫೇರ್ ಐತೇನ, ಅದು ಅನ್ಫೇರ್ ಏನಿಲ್ರಿ. ಅದ ಕಾರಣ ಅದು ಗುರ್ತಿರ್ಬೇಕಂತ ನನಗನ್ನಿಸ್ತೈತೆ ಅವ್ರಿಗೆ. ಇದ ಒಂದು ವೀಕ್ಷಕರೇ ಪಾಸಿಟಿವ್ ಅಂತ ಅನ್ಬೋದ. ಮಾತುಕತೆನಾಗ ನಮಗೆ ಇದು ಒಂದು ಪಾಯಿಂಟ್, ಒಂದು ಸ್ಟ್ರಾಂಗ್ ಶಕ್ತಿ ಕೊಡ್ತೈತಿ, ಬಲ ಕೊಡ್ತೈತಿ. ನಾವು ಟೆರಿಫ್ ಕಡಿಮೆ ಮಾಡ್ತೇವೆ, ನೀವು ಟೆರಿಫ್ ಕಡಿಮೆ ಮಾಡ್ರಿ ಅನ್ನೋ ಒಂದು ತಾಕತ್ ನಮಗೆ ಸಿಗ್ತೈತಿ. ಈ ಒಂದು ಕಾರಣದಿಂದನೂ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ, ಯುರೋಪಿಯನ್ ಯೂನಿಯನ್ ಟೆರಿಫ್ ಹಚ್ಚಾರ. ಯುರೋಪಿಯನ್ ಯೂನಿಯನ್ ಮ್ಯಾಗ 10% ಇದೆ. ನಿನ್ನೆ ವಿಡಿಯೋನಾಗೂ ನಾ ತಿಳಿಸಿನಿ, ಅದರದನ್ನ ಪರಿಣಾಮ, ನೆಗೆಟಿವ್ ಪರಿಣಾಮ ಯುರೋಪಿಯನ್ ಮಾರ್ಕೆಟ್ ಮ್ಯಾಗ ಬಿದ್ದೈತಿ. ಏನು ಯುರೋಪ್ದು 3 ಮೇನ್ ಇಂಪಾರ್ಟೆಂಟ್ ಮಾರ್ಕೆಟ್ ಇದಾವ, ಅವು 3 ನೋಡ್ಬೋದು ವೀಕ್ಷಕರೇ. 0.5% ಅಥವಾ 1.5%, 1% ಡೌನ್ ಅನ್ನ ಇದಾವ. ಅದರದನ್ನು ನೆಗೆಟಿವ್ ಪರಿಣಾಮ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬೀರೈತೆ ಅಂತ ನಾವು ಅನ್ಬೋದ. ಅದ್ರ ಮತ್ತೊಂದೇನಂತಂದ್ರೆ, ಯುರೋಪಿಯನ್ ಯೂನಿಯನ್ ಮ್ಯಾಗ ಈಗ 10% ಟೆರಿಫ್ ಹಚ್ಚಾರಿ. ಇದು ಒಂದು ಎಚ್ಚರಿಕೆ ಅಂತ. ಜೂನ್ ಆಗ ನಾನು ಏನ್ರಿ ಇದೇನು ಗ್ರೀನ್ಲ್ಯಾಂಡ್ ಐತಿ ಅದು US ಕೊಡ್ಲಿಲ್ಲ ಅಂತಂದ್ರೆ 25% ಟೆರಿಫ್ ಹಚ್ತೇನಂತನೂ ಧಮಕಿ ಕೊಟ್ಟಾರ. ಇದರಿಂದ ನೇಟೋ ಗೀಟೋ ಏನಿದಾವ, ಇವರು ನೇಟೋ ಗೀಟೋ ಅಂತ ಸಂಘಟನೆ, ಅದ್ರಾಗಿಂದೆಲ್ಲ ಹೊರಗೆ ಹೋಗ್ಬೋದು ದೇಶಗಳು. ಅದೇನ್ ಸಂಘಟನೆ ಐತೆ ಅದು ಮುರಿಬೋದು, ಹಂಗಿಂಗ್ ಅಂತ ಅನ್ನತ್ತಾರ. ಬಟ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಉದ್ದೇಶನ ಮುರಿಲ್ ಅಂತೈತ್ರಿ. ಯಾಕಂತಂದ್ರೆ ನೇಟೋನಾಗ ಎಲ್ಲಕ್ಕಿಂತ ಹೆಚ್ಚು ರೊಕ್ಕ US ಹಾಕ್ತೈತಿ. ತಪ್ಪ ಆ ಸಂಘಟನೆನೇ ಹೋತಂತಂದ್ರೆ ಅವ್ರ ರೊಕ್ಕನೂ US ಉಳಿತಾವ ಅಂತ ಈ ಥರ ಎಲ್ಲ ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕ ಹಾಕತ್ತಾರಿ. ಯಾಕಂತಂದ್ರೆ ಈಗ US ಲೆಕ್ಕ ಹಾಕೋದನ್ನ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಸಾಲ ಭಾಳ ಬಿಟ್ಟೈತ್ರಿ US ಮ್ಯಾಗ. ಯಾವ ಥರ ನಾವು ರೊಕ್ಕ ಉಳಿಸಿ, ಯಾವ ಥರ ನಾವು ರೊಕ್ಕನ ಗಳಿಸಿ ಸಾಲವನ್ನು ಕಡಿಮೆ ಮಾಡ್ಬೇಕು, ಆ ಥರ ಎಲ್ಲ ಡೊನಾಲ್ಡ್ ಟ್ರಂಪ್ ಅವ್ರು ಯೋಚನೆ ಮಾಡತ್ತಾರ. ಆ ಒಂದು ಕಾರಣದಿಂದ ಇವೆಲ್ಲ ಹಾದಿಗಳನ್ನು ಬಳಸತ್ತಾರ. ಈ ಹಾದಿಗಳು ಎಷ್ಟು ಸರಿ ಇದಾವೋ ಎಷ್ಟು ತಪ್ಪಿದಾವೋ ಅಂತ ನಮಗೆ ಲಾಂಗ್ ಟರ್ಮ್ನಾಗನ ಪರಿಣಾಮ ಕಾಣ್ತೈತಿ. ಬರೀ ಈಗ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಇವತ್ತು ಯಾವ ಥರ ಐತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನೋಡ್ರೆ ನೆಗೆಟಿವ್ನ ಐತ್ರಿ. ನಿಫ್ಟಿ ನೋಡ್ಬೋದ 0.42% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದ 0.34% ಬಿದ್ದೈತಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದ 0.39% ಬಿದ್ದೈತಿ. 3 ಇಂಡೆಕ್ಸ್ ಇವತ್ತು ಡೌನ್ ಇದ್ದು. ಡೌನ್ ಇರಾಗ ಮೇನ್ ರೀಸನ್ ಏನಂತಂದ್ರೆ, ಇದು ಯುರೋಪಿಯನ್ ಯೂನಿಯನ್ ಮ್ಯಾಗ ಟೆರಿಫ್ ಹಚ್ಚಿರ. ಅದ ಕಾರಣ ಯುರೋಪಿಯನ್ ಮಾರ್ಕೆಟ್ ಎಲ್ಲ ವೀಕ್ ಇದ್ದು, ಗ್ಲೋಬಲ್ ಮಾರ್ಕೆಟ್ ವೀಕ್ ಇದ್ದು. ಅದರದನ್ನ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣೈತಂತ ನಾವು ಅನ್ಬೋದ. ಅದರ
ಮತ್ತೊಂದು ಏನಂತಂದ್ರೆ US ಮಾರ್ಕೆಟ್ ಇವತ್ತು ಹಾಲಿಡೇ ಐತ್ರಿ, ಅಲ್ಲಿ ಹಾಲಿಡೇ ಐತಿ, ಇವತ್ತು ಮಾರ್ಕೆಟ್ ಓಪನ್ ಇರಂಗಿಲ್ಲ. ಅದ ಕಾರಣ ಅಲ್ಲಿಂದನೇ ಏನು ಸುದ್ದಿಗಳು ಬರಂಗಿಲ್ಲ. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ನೆಗೆಟಿವ್ ಇತ್ತು ಅಂತ ಅನ್ಬೋದ. ಅದ್ರಾಗ ಎಲ್ಲಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನಮ್ಮ ದೇಶನಾಗನ ವೀಕ್ಷಕರ ಒಂದು ನೆಗೆಟಿವ್ ಪಾಯಿಂಟ್ ಐತಿ. ಅದೇನಂತಂದ್ರೆ ನಮ್ಮ ದೇಶದ್ದು ದೊಡ್ಡ ದೊಡ್ಡ ಕಂಪ್ನಿಗಳ ಶುಕ್ರವಾರ ದಿನ ರಿಲಯನ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಬಂದಿದ್ದ ಪರಿಣಾಮ ನೋಡ್ಬೋದು. ಇವತ್ತು ರಿಲಯನ್ಸ್ ಸ್ಟಾಕ್ 3%ಗಿಂತ ಹೆಚ್ಚು ಬಿದ್ದೈತಿ. HDFC ಬ್ಯಾಂಕ್ ಅನ್ನು 0.5%ಗಿಂತ ಹೆಚ್ಚು ಬಿದ್ದೈತಿ. ICICI ಬ್ಯಾಂಕ್ ಅನ್ನು 2.35% ಬಿದ್ದೈತಿ. ನಮ್ಮ ದೇಶದ್ದು ದೊಡ್ಡ 3 ಕಂಪ್ನಿಗಳು ರೀ, HDFC ಬ್ಯಾಂಕ್ ಆಗಲಿ, ICICI ಬ್ಯಾಂಕ್ ಆಗಲಿ, ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ, 3 ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಚಲೋ ಬಂದಿಲ್ಲ. ಆ ಒಂದು ಕಾರಣದಿಂದ ಸ್ಟಾಕ್ಗಳು ಇವತ್ತು ಭಾಳ ಬಿದ್ದಾವ. ಅದರದನ್ನ ನೆಗೆಟಿವ್ ಪರಿಣಾಮ ಇವತ್ತು ನಮ್ಮ ಮಾರುಕಟ್ಟೆ ಮ್ಯಾಗ ಕಾಣಿತಂತನೂ ನಾವು ಅನ್ಬೋದು. ಅದ ಕಾರಣನು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ ಇವತ್ತು ಡೌನ್ ಅನ್ನ ಇದ್ದು ರೀ. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದು. ಇವತ್ತು 50 ಸ್ಟಾಕ್ಗಳ್ನಾಗ 31 ಸ್ಟಾಕ್ಗಳು ನೆಗೆಟಿವ್ ಇದ್ದು ರೀ, 19 ಸ್ಟಾಕ್ಗಳ ಪಾಸಿಟಿವ್ ಇದ್ದು. ಅಂದ್ರೆ ಯಾವ ತರ ಬೇರಿಶ್ನೆಸ್ ಇವತ್ತು ನಿಫ್ಟಿನಾಗ ಇತ್ತಂತ ನೀವು ಇದ್ರಲ್ಲೇನ ತಿಳ್ಕೊಬಹುದು. ಅದ್ರಾಗೂ ನಾವು ಟಾಪ್ ಗೇನರ್ ನೋಡ್ರೆ ಇಂಡಿಗೋ 4%ಗಿಂತ ಹೆಚ್ಚಿರೈತಿ. ಟೆಕ್ ಮಹೇಂದ್ರ 2.39% ಇರೈತಿ. HUL ಹಿಂದೂಸ್ತಾನ್ ಯೂನಿಲಿವರ್ 2.29% ಇರೈತಿ. ಕೋಟಕ್ ಬ್ಯಾಂಕ್ 2.2% ಇರೈತಿ. ಮಾರುತಿ ನೋಡ್ಬೋದು 2.04% ಇರೈತಿ ಅಂತ ನಾವು ಅನ್ಬೋದು. ನಿಫ್ಟಿದ ಹಿಟ್ ಮ್ಯಾಪ್ ನೋಡ್ಬೋದು. ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ರಿ. ಟಾಪ್ ಲೂಸರ್ಗಳನ್ನ ನೋಡ್ರ ನಿಫ್ಟಿದು ಟಾಪ್ ಲೂಸರ್ನಾಗ ನಾವು ವಿಪ್ರೋ, ನಮ್ಮ ದೇಶದ ದೊಡ್ಡ IT ಕಂಪ್ನಿನ ಅಂತ ನಾವು ಅನ್ಬೋದು. ಅದು ಕಂಪ್ನಿ ನೋಡ್ಬೋದು. ಇವತ್ತು 8.21% ಬಿದ್ದೈತ್ರಿ ವಿಪ್ರೋ ಸ್ಟಾಕ್ ಸಹ. ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ನೋಡ್ಬೋದು 3% ಬಿದ್ದೈತಿ ನಿಫ್ಟಿನಾಗ. ಇಟರ್ನಲ್ ಏನು ಝೊಮ್ಯಾಟೊ ಸ್ಟಾಕ್ ಅಂತೇವೆ ಅದು ನೋಡ್ಬೋದು 2.87% ಬಿದ್ದೈತಿ. TMPC ನೋಡ್ಬೋದು 2%ಗಿಂತ ಹೆಚ್ಚು ಬಿದ್ದೈತಿ. ಮ್ಯಾಕ್ಸ್ ಹೆಲ್ತ್ ಅನ್ನು ನೋಡ್ಬೋದು 2.5% ಬಿದ್ದೈತೆ ಅಂತ ನಾವು ಅನ್ಬೋದು. ಓವರ್ ಆಲ್ ನಿಫ್ಟಿದ ಪರಿಸ್ಥಿತಿ ಅಥವಾ ನಿಫ್ಟಿದ ಕತ್ತಿ ಇವತ್ತು ಈ ಥರ ಇತ್ತು ಅಂತ ಅನ್ಬೋದು. ಬರೀ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿನಾಗ 14 ಸ್ಟಾಕ್ಗಳಿದಾವೆ. ಅದ್ರಾಗ 10 ಸ್ಟಾಕ್ಗಳು ನೆಗೆಟಿವ್ ಇದ್ದು, 4 ಸ್ಟಾಕ್ಗಳು ಪಾಸಿಟಿವ್ ಇದ್ದು. ಬ್ಯಾಂಕ್ ನಿಫ್ಟಿನಾಗೂ ಯಾವ ಥರ ಬೇರಿಶ್ನೆಸ್ ಇತ್ತಂತ ನೀವು ನೋಡ್ಬೋದು. ಬ್ಯಾಂಕ್ ನಿಫ್ಟಿ ಟಾಪ್ ಗೇನರ್ ನೋಡ್ರೆ ಫೆಡರಲ್ ಬ್ಯಾಂಕ್ 3%ಗಿಂತ ಹೆಚ್ಚಿರೈತಿ. ಕೋಟಕ್ ಬ್ಯಾಂಕ್ 2%ಗಿಂತ ಹೆಚ್ಚಿರೈತಿ. ಆಕ್ಸಿಸ್ ಬ್ಯಾಂಕ್ 0.97% ಇರೈತಿ. ಯೂನಿಯನ್ ಬ್ಯಾಂಕ್ 0.85% ಇರೈತಿ. ಟಾಪ್ ಲೂಸರ್ ನೋಡ್ಬೋದು ಎಸ್ ಬ್ಯಾಂಕ್ 3%ಗಿಂತ ಹೆಚ್ಚು ಬಿದ್ದೈತಿ. PNB ಬ್ಯಾಂಕ್ 3%ಗಿಂತ ಹೆಚ್ಚು ಬಿದ್ದೈತಿ. ICICI ಬ್ಯಾಂಕ್ 2.35% ಬಿದ್ದೈತಿ. IDFC ಫಸ್ಟ್ ಬ್ಯಾಂಕ್ 0.95% ಬಿದ್ದೈತಿ. ಇಂಡಸ್ಇಂಡ್ ಬ್ಯಾಂಕ್ 0.67% ಬಿದ್ದೈತಿ. ಬ್ಯಾಂಕ್ ನಿಫ್ಟಿದನ್ನು ನಾವು ಹಿಟ್ ಬ್ಯಾಪ್ ನೋಡ್ಬೋದು. ಇವತ್ತು ಫೆಡರಲ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಬಿಟ್ರೆ ಉಳಿದಿದ್ದು ಎಲ್ಲ ನಮ್ಮ ದೇಶದ ಬ್ಯಾಂಕ್ಗಳು, ಸ್ಟಾಕ್ ಮಾರ್ಕೆಟ್ನಾಗ ಇರೋ ಎಲ್ಲ ಬ್ಯಾಂಕ್ಗಳು ನೆಗೆಟಿವ್ನ ಇದ್ದು ಬ್ಯಾಂಕ್ ನಿಫ್ಟಿನಾಗ ಅಂತನೂ ನಾವು ಅನ್ಬೋದು ನೋಡ್ರಿ. ಮತ್ತು ನಾವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ರಿ. ಇವತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.44% ಬಿದ್ದೈತಿ. ಮತ್ತೊಂದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ರೀ. ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಇವತ್ತು ಹೆಚ್ಚು ಬಿದ್ದೈತಿ. 1.13% ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತೆ ಅಂತ ಅನ್ಬೋದು. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟನ್ನು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಅಂತ ಅನ್ಬೋದು. ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ನೋಡಿರ್ಬೋದ. 2-3 ತಿಂಗಳಾತ ಕಂಟಿನ್ಯೂ ಭಾಳ ಕೆಟ್ಟ ಹಾಕೊಂತ ಹೋಗತೈತಿ. ಇನ್ನು ರಿಟರ್ನನ್ನು ಕೊಡುವತ್ತ ರಿಟರ್ನ್ ಕೊಡೋದು ಬಿದ್ದರೆ ಇದ್ದಿದ್ದು ರೊಕ್ಕನೂ ನೆಗೆಟಿವ್ನೇ ಹೋಗತ್ತವ. ನಮ್ಮ ದೇಶದ ಮಾರುಕಟ್ಟೆದ ಕತ್ತಿನೇ ಇಲ್ಲ, ಜಗತ್ತದ ಎಲ್ಲ ಮಾರುಕಟ್ಟೆನೇ ಈ ಥರ ಆಗತ್ತವ. ಈ ಥರ ಆಗೋ ಹಿಂದೆ ಮೇನ್ ರೀಸನ್ ಯುದ್ಧಗಳ, ಜಿಯೋ ಪೊಲಿಟಿಕಲ್ ಟೆನ್ಷನ್, ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಸ್ವಲ್ಪ ಇರ್ತೈತಿ. ಮತ್ತು ಈ ಥರ ಕ್ವಾರ್ಟರ್ಲಿ ರಿಸಲ್ಟನ್ನು ಅನುಮಾನಕ್ಕಿಂತ ಚಲೋ ಬರುವಲ್ಲ. ಈ ಥರ ಎಲ್ಲ ಆಗೋದ್ರಿಂದ ಮಾರ್ಕೆಟದ ಪರಿಸ್ಥಿತಿ ಈ ಥರ ಆಗೈತೆ ಅಂತಲೂ ಅನ್ಬೋದು. ಬಟ್ ಎಲ್ಲ ಇನ್ವೆಸ್ಟರ್ಗಳ್ನಾಗ ಏನು ಇಕ್ವಿಟಿನ ಹೂಡಿಕೆ ಮಾಡೋ ಇನ್ವೆಸ್ಟರ್ ಆಗಲಿ, ಎಲ್ಲ ಕಡೆ ಇನ್ವೆಸ್ಟರ್ ಯಾರು ವೀಕ್ಷಕರಿಗೆ ಖುಷಿ ಇಲ್ಲ. ಬಟ್ ಒಂದು ಇನ್ವೆಸ್ಟರ್ ಭಾಳ ಖುಷಿದಾರಿ. ಅವ್ರು ಯಾರಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ನಾಗ ಹೂಡಿಕೆ ಮಾಡಿದವ್ರು. ನೋಡ್ಬೋದ ಗೋಲ್ಡದ ಪ್ರೈಸ್ ಇವತ್ತು 1.65% ಏರಿದ್ರಿ ಗ್ಲೋಬಲ್ ಮಾರ್ಕೆಟ್ನಾಗ. $4,670 ಗೋಲ್ಡ್ ಪ್ರೈಸ್ ನಡೆದೈತೆ ಅಂತ ಅನ್ಬೋದು. ಮತ್ತು ನಾವು ಸಿಲ್ವರನ್ನು ನೋಡ್ರ, ಸಿಲ್ವರ್ದರೆ ಎಲ್ಲಕ್ಕಿಂತ ಹೆಚ್ಚು ಭಾಳ ಲಾಭನಾಗಿದಾರ ಅಂತ ನಾವು ಅನ್ಬೋದ. ಮಾರುಕಟ್ಟೆ ಬೀಳತೈತಿ, ಎಲ್ಲ ಇನ್ವೆಸ್ಟರ್ ರೊಕ್ಕ ಕಳ್ಕೊಳತ್ತಾರ. ಬಟ್ ಸಿಲ್ವರ್ ಇನ್ವೆಸ್ಟರ್ಸ್ಗೆ ಫುಲ್ ಮಜಾ ತೊಗೊಳತ್ತಾರ, ಅಥವಾ ಈ ರ್ಯಾಲಿದ ಫುಲ್ ಫಾಯ್ದೆ ತೊಗೊಳತ್ತಾರ ಅಂತ ನಾವು ಅನ್ಬೋದು. ಸಿಲ್ವರನ್ನು ನೋಡ್ಬೋದು ಆಲ್ ಟೈಮ್ ಹೈ ಕಡೆ ಟ್ರೇಡ್ ಮಾಡತೈತಿ. ಸಿಲ್ವರ್ದನ್ನು ಪ್ರೈಸ್ $93 ಮ್ಯಾಗ ಟ್ರೇಡ್ ಆಗತೈತಿ. ಸಿಲ್ವರನ್ನು ಇವತ್ತು 5%ಗಿಂತ ಹೆಚ್ಚು ಇರೈತಿ. ಇದು ಒಂದು ಪಾಸಿಟಿವ್ನ ನಾವು ಅಂತ ಅನ್ಬೋದ. ಮತ್ತೊಂದು ಮಾರುಕಟ್ಟೆ ಬೀಳಾಕ ಮತ್ತೊಂದನ್ನು ರೀಸನ್ ಅದೇನಂತಂದ್ರೆ ರುಪೀಸ್ ನೋಡ್ಬೋದ. ಮತ್ತು ಸ್ವಲ್ಪ ವೀಕ್ ಐತ್ರಿ. 90.91 ಟಚ್ ಆಗೈತ್ರಿ. $1 ರುಪೀಸನ್ನು ವೀಕ್ ಆಗೋದ್ರಿಂದನೂ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಓವರ್ ಆಲ್ ನೋಡ್ರೆ ಮಾರ್ಕೆಟಿಗೆ ಈಗ ಸದ್ಯ ಸಪೋರ್ಟ್ ಮಾಡೋಂಥ ಯಾವುದೂ ಸುದ್ದಿಗಳಿಲ್ಲ. ಮೇನ್ ಸುದ್ದಿ ಇದ್ರೆ ಏನಿರ್ಬೋದು ಅಂತಂದ್ರೆ ನಮ್ಮ ದೇಶದ ಬಜೆಟ್ ಫೆಬ್ರವರಿ 1 ತಾರೀಕು. ಬಜೆಟ್ ಮ್ಯಾಗ ಕಣ್ಣಿರ್ಬೇಕು. ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೋತೈತಂತ ನಾವು ನೋಡ್ಬೇಕು. ಆಲ್ರೆಡಿ GST ಕಟ್ ಮಾಡೈತ್ರಿ. ಇನ್ಕಮ್ ಟ್ಯಾಕ್ಸ್ ಮ್ಯಾಗ ಟ್ಯಾಕ್ಸನ್ನು ಕಡಿಮೆ ಮಾಡೈತಿ. ಗೌರ್ಮೆಂಟ್ ಎಷ್ಟಾಗ್ತೈತೆ ಅಷ್ಟು ಅವ್ರ ಕಡೆ ಏನು ಸಾಧ್ಯ ಐತೆ ಅದೆಲ್ಲ ಮಾಡೈತಿ.
ಬಟ್ ಒಂದು ಮಾಡ್ರೆ ಭಾಳ ಒಳ್ಳೇದಾಗ್ತೈತಿ. ಅದೇನಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಇರೋ ಟ್ಯಾಕ್ಸನ್ನು ಕಡಿಮೆ ಮಾಡ್ಬೇಕು ಅಥವಾ ಇದ್ದಿದ್ದು ತೆಗೆದ ಬಿಡ್ಬೇಕಾ. ಈ ಒಂದು ಸುದ್ದಿ ಮಾರುಕಟ್ಟೆಗೆ ಶಾರ್ಟ್ ಟರ್ಮ್ನಾಗ್ರೆ ಈಗ ಒಂದು 20 ದಿನದನಾಗನ ಏರ್ಬೇಕಂತಂದ್ರೆ ಅದು ಮ್ಯಾಸಿವ್ ರ್ಯಾಲಿ ತೋರಿಸ್ಬೇಕಂತಂದ್ರೆ ಈ ಒಂದು ನ್ಯೂಸ್ ಇರ್ಬೋದಂತ ನನಗೆ ಅನಿಸ್ತೈತ್ರಿ. ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಓವರಾಲ್ ಮೇನ್ ಏನಂತಂದ್ರೆ ಭಾರತ ಗಪ್ ಕುಂತಿಲ್ರಿ. US ಟೆರಿಫ್ದು ಉತ್ತರ ಭಾರತನು ಕೊಟ್ಟೈತಿ 30% ಏನು ಬೆಳೆ ಕಾಳುಗಳು ಇದಾವೆ ಅದ್ರ ಮೇಲೆ ಹಚ್ಚಿ ಅಂತ ಅನ್ಬೋದು ನಾವು. ಅದ ಕಾರಣ ವೀಕ್ಷಕರೇ ಇತ್ತು ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.